ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, IIT ಮದ್ರಾಸ್ನಿಂದ 2026ರಲ್ಲಿ ಬಿಡುಗಡೆಯಾದ ಆಂಕರ್ ಅಟ್ಲಾಸ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕ್ವಶನ್ ಇದೆ. ನೋಡಿದ ಆಪ್ಷನ್ ಎ ಏನು ಹೇಳುತ್ತೆ, ಇದು ಮಾನವ ಸೆರೆಬ್ರಲ್ ಕಾರ್ಟೆಕ್ಸ್ನ 2D ಅಟ್ಲಾಸ್ ಆಗಿದೆ. ಆಪ್ಷನ್ ಬಿ ಏನು ಹೇಳುತ್ತೆ, ಇದನ್ನು 2ನೇ ಬ್ರಿಕ್ಸ್ ನ್ಯೂರೋಸೈನ್ಸ್ ಸಿಂಪೋಸಿಯಂ 2025ರಲ್ಲಿ ಬಿಡುಗಡೆ ಮಾಡಲಾಯಿತು. ಆಪ್ಷನ್ ಸಿ ಏನು ಹೇಳುತ್ತೆ, ಇದು 200ಕ್ಕೂ ಅಧಿಕ ಮೆದುಳು ಕಾಂಡದ ನ್ಯೂಕ್ಲಿಯಸ್ಗಳನ್ನು ಕೋಶ ರೆಸಲ್ಯೂಷನ್ಸ್ನಲ್ಲಿ 3Dಯಲ್ಲಿ ನಕ್ಷೆ ಮಾಡುತ್ತದೆ. ಆಪ್ಷನ್ ಡಿ ಏನು ಹೇಳುತ್ತೆ, ಇದು ಕೇವಲ ವಯಸ್ಕರ ಮೆದುಳಿನ ಮಾಹಿತಿಯನ್ನು ಮಾತ್ರ ಒಳಗೊಂಡಿದೆ ಅಂತ ಹೇಳ್ತಿದೆ. ಇನ್ನು ಸರಿಯಾದ ಉತ್ತರ ನೋಡೋದಾದ್ರೆ, ಇದು ಈ 200ಕ್ಕೂ ಅಧಿಕ ಮೆದುಳು ಕಾಂಡದ ನ್ಯೂಕ್ಲಿಯಸ್ಗಳನ್ನು ಕೋಶ ರೆಸಲ್ಯೂಷನ್ನಲ್ಲಿ 3Dಯಲ್ಲಿ ನಕ್ಷೆ ಮಾಡುತ್ತದೆ ಅಂತ ಹೇಳ್ತಿದೆ. ಅದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಆಪ್ಷನ್ ಎ, ಬಿ ಮತ್ತು ಡಿ ಎಲ್ಲ 3 ತಪ್ಪು. ಇದು ಯಾಕೆ ತಪ್ಪು, ಆಪ್ಷನ್ ಸಿ ಯಾಕೆ ಸರಿ ಅನ್ನೋದನ್ನ ನೋಡೋದ. ಆಪ್ಷನ್ ಸಿ ಏನು, ಅಟ್ಲಾಸ್ 200ಕ್ಕೂ ಹೆಚ್ಚು ಮೆದುಳು ಕಾಂಡದ ನ್ಯೂಕ್ಲಿಯಸ್ ಮತ್ತು ಫೈಬರ್ ಟ್ರ್ಯಾಕ್ಗಳನ್ನು ಒಳಗೊಂಡಿದೆ ಮತ್ತು ಕೋಶ ಮಟ್ಟದ ರೆಸಲ್ಯೂಷನ್ ಹೊಂದಿದೆ. ಸೊ ಅದಕ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಆಪ್ಷನ್ ಎ, ಬಿ, ಡಿ ಯಾಕೆ ತಪ್ಪು, ಆಂಕರ್ ಮೆದುಳು ಕಾಂಡದು ಸೆರೆಬ್ರಲ್ ಕಾಂಟ್ರಾಕ್ಟ್ಸ್ನದಲ್ಲ, ಅಲ್ಲದೆ ಇದು 3D 2D ಅಲ್ಲ. ಸೊ ಅದಕ್ಕೆ ಆಪ್ಷನ್ ಎ ಕೂಡ ತಪ್ಪಾಗಿದೆ. ಇದು 3D ಆಗಿರುತ್ತೆ, 2D ಅಲ್ಲ. ಇನ್ನು ಆಪ್ಷನ್ ಬಿ ಏನು, ಇದು 3ನೇ ಬ್ರಿಕ್ಸ್ ನ್ಯೂರೋಸೈನ್ಸ್ ಸಿಂಪೋಸಿಯಂ 2026ರಲ್ಲಿ ಜೂನ್ 5ರಿಂದ 7ರಂದು ಬಿಡುಗಡೆ ಆಗಿದೆ. 2025 ಅಲ್ವಾ. ಇನ್ನು ಆಪ್ಷನ್ ಡಿ ಏನು ಹೇಳುತ್ತೆ, ಯಾಕೆ ತಪ್ಪು ಅಂದರೆ ಇದು ಭ್ರೂಣಾವಸ್ಥೆಯಿಂದ ಬಾಲ್ಯ ಪ್ರೌಢಾವಸ್ಥೆವರೆಗಿನ ಹಂತವನ್ನು ಒಳಗೊಂಡಿರುತ್ತದೆ. ಇನ್ನು ಈ ಆಂಕರ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಆಂಕರ್ ಸ್ಟ್ಯಾಂಡ್ಸ್ ಒಂದು ಫುಲ್ ಫಾರ್ಮ್ ಏನು ಅಂದರೆ, ಫಾರ್ ಅಟ್ಲಾಸ್ ಆಫ್ ನ್ಯೂರೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಹ್ಯೂಮನ್ ಬ್ರೈನ್ ಸ್ಟೀಮ್ ವಿತ್ 3D ರೀಕನ್ಸ್ಟ್ರಕ್ಷನ್. ಆಂಕರ್ ಫುಲ್ ಫಾರ್ಮು ಏನು ಹೇಳಿ, ಅಟ್ಲಾಸ್ ಆಫ್ ನ್ಯೂರೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ದ ಹ್ಯೂಮನ್ ಬ್ರೈನ್ ಸ್ಟೀಮ್ ವಿತ್ 3D ರೀಕನ್ಸ್ಟ್ರಕ್ಷನ್. ಆಮೇಲಿಂದ ಇಟ್ ಈಸ್ ದ ವರ್ಲ್ಡ್ಸ್ ಮೋಸ್ಟ್ ಡೀಟೇಲ್ಡ್ 3D ಅಟ್ಲಾಸ್ ಆಫ್ ಹ್ಯೂಮನ್ ಬ್ರೈನ್ ಸಿಸ್ಟಮ್. ಇನ್ನೊಂದು 3D ಅಟ್ಲಾಸು ಹ್ಯೂಮನ್ ಬ್ರೈನ್ ಸಿಸ್ಟಮ್ ಬಗ್ಗೆ ಡೀಟೇಲ್ ಆಗಿ ತೋರಿಸುವಂಥ ಒಂದು 3D ಅಟ್ಲಾಸ್ ಆಗಿದೆ. ಇದು ಪ್ರಸವ ಪೂರ್ವ ಅವಧಿಯಿಂದ ಬಾಲ್ಯ ಮತ್ತು ವಯಸ್ಕರ ಮೆದುಳಿನವರೆಗೆ ವ್ಯಾಪಿಸಿರುವ ಮಾನವ ಮೆದುಳಿನ ಕಾಂಡದ ಅತ್ಯಂತ ಸಮಗ್ರ ಬಹುಮಾದರಿ 3D ನಕ್ಷೆಗಳು ಮತ್ತು ಅಟ್ಲಾಸ್ಗಳನ್ನು ಒಳಗೊಂಡಿದೆ. ಅಭಿವೃದ್ಧಿಪಡಿಸಿದವರು ಯಾರು ಅಂದರೆ, ಡೆವಲಪ್ಮೆಂಟ್ ಯಾರು ಮಾಡಿತು ಅಂದರೆ, ಇದನ್ನು IIT ಮದ್ರಾಸ್ನಲ್ಲಿರುವ ಸುಧಾ ಗೋಪಾಲಕೃಷ್ಣನ್ ಬ್ರೈನ್ ಸೆಂಟರ್ ಅಭಿವೃದ್ಧಿಪಡಿಸಿದೆ. ಯಾರು, IIT ಮದ್ರಾಸ್ನವರು ಇದನ್ನು ಡೆವಲಪ್ ಮಾಡಿರೋದು. IIT ಮದ್ರಾಸರು ಯಾರು ಅಂದರೆ, ಸುಧಾ ಗೋಪಾಲಕೃಷ್ಣ ರವರು ಮಾಡಿರೋದು. ಬ್ರೈನ್ ಸೆಂಟರ್ ಅವರು ಅಭಿವೃದ್ಧಿಪಡಿಸಿದರು. ಇದು ವಿಶ್ವದ ಅತ್ಯಂತ ವಿವರವಾದ ಕೋಶ ರೆಸಲ್ಯೂಷನ್ 3D ಮಾನವ ಮೆದುಳು ಕಾಂಡ ಅಟ್ಲಾಸ್ ಇದಾಗಿದೆ. ಭ್ರೂಣಾವಸ್ಥೆಯಿಂದ ಪ್ರೌಢಾವಸ್ಥೆವರೆಗಿನ ಮೆದುಳು ಕಾಂಡ ನಕ್ಷೆ ತೋರಿಸುತ್ತೆ. 200ಕ್ಕೂ ಅಧಿಕ ನ್ಯೂಕ್ಲಿಯಸ್ ಮತ್ತು ನರನಾರು ಮಾರ್ಗಗಳನ್ನು ಒಳಗೊಂಡಿದೆ. ಇದು MRI, ಹಿಸ್ಟಾಲಜಿ ಮತ್ತು ನ್ಯೂರೋಕೆಮಿಕಲ್ ಮ್ಯಾಪಿಂಗ್ ಸಂಯೋಜನೆ ಕೂಡ ಇದರಲ್ಲಿ ಇದೆ, ಮಾಡಬಹುದು. ಇನ್ನು 8 ವಿಭಿನ್ನ ಇಮ್ಯುನೋಸೈನ್ಗಳನ್ನು 500ಕ್ಕೂ ಅಧಿಕ ವಿಭಾಗಗಳ ಮೇಲೆ ಅಳವಡಿಸಲಾಗಿದೆ. ಇನ್ನು ಪ್ರಶ್ನೆ 2, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯೆಲ್ ಮ್ಯಾಕ್ರಾನ್ ನೈಸ್ನಲ್ಲಿ ಜಂಟಿಯಾಗಿ ಉದ್ಘಾಟಿಸಿದ ಕಾರ್ಯಕ್ರಮ ಯಾವುದು ಅಂತ ಕ್ವಶನ್ ಇದೆ. ಆಪ್ಷನ್ ಎ, ಆಪ್ಷನ್ಸ್ ನೋಡೋದ. ಆಪ್ಷನ್ ಎ ಏನು ಹೇಳುತ್ತೆ, ಏನಂದರೆ ವಿವಾ ಟೆಕ್ ಸಮ್ಮಿಟ್ 2026, ಭಾರತ್ ಇನ್ನೋವೇಟ್ಸ್ 2026, ಇಂಡೋ ಫ್ರೆಂಚ್ ಡಿಫೆನ್ಸ್ ಎಕ್ಸ್ಪೋ, ಹಾರಿಜಾನ್ 2047 ರೋಡ್ ಮ್ಯಾಪ್. ಇನ್ನು ಸರಿಯಾದ ಉತ್ತರ ಭಾರತ್ ಇನ್ನೋವೇಟ್ಸ್
26. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಮೇಲೆ ಇಲ್ಲಿ ಫ್ರೆಂಚ್ ಅಧ್ಯಕ್ಷ ಯಾರು ಅಂತಾನು ಕ್ವಶನ್ ಬರೋ ಅಂತ ಚಾನ್ಸಸ್ ಇದೆ. ಫ್ರೆಂಚ್ ಅಧ್ಯಕ್ಷ ಯಾರು ಅಂದ್ರೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಇದು ನೈಸ್ ಅನ್ನೋದು ಒಂದು ಜಾಗ ಫ್ರೆಂಚ್ ಅಲ್ಲಿ ಯಾವ ಕಾರ್ಯಕ್ರಮ ಉದ್ಘಾಟಿಸಿದ್ರು ಯಾವುದು ಅಂದ್ರೆ ಭಾರತ್ ಇನೋವೇಟ್ಸ್ 2026. ಇನ್ನು ಆಯ್ಕೆ ಬಿ ಯಾವ್ದು ಏನಕ್ಕೆ ಸರಿ? ಇದು ಭಾರತ್ ಇನೋವೇಟ್ಸ್ 2026 ಸರಿಯಾದ ಉತ್ತರ. ಏನಾಯಿತು ಅಲ್ಲಿ ನೋಡೋದ. 14 ಜೂನ್ 2026ರಂದು ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಮ್ಯಾಕ್ರಾನ್ ನೈಸ್ನಲ್ಲಿ ಭಾರತ್ ಇನೋವೇಟ್ಸ್ 2026 ಜಂಟಿಯಾಗಿ ಉದ್ಘಾಟಿಸಿದರು. ಇದು ಭಾರತದ ಡೀಪ್ ಟೆಕ್ ಸ್ಮಾರ್ಟ್ ಆ್ಯಪ್ಗಳ ಪ್ರದರ್ಶನವಾಗಿದೆ ಇದು. ಇನ್ನು ಆಯ್ಕೆ ಎ ಸಿ ಡಿ ಯಾಕೆ ತಪ್ಪು? ಆಪ್ಷನ್ ಎ ಏನು ಹೇಳುತ್ತೆ? ವಿವಾ ಟೆಕ್ ಸಮಿಟ್ 2026 ಯಾಕೆ ತಪ್ಪು? ಇದು ವಿವಾ ಟೆಕ್ ಸಮಿಟ್ ಪ್ಯಾರಿಸ್ನಲ್ಲಿ ಜೂನ್ 18ರಂದು ನಡೆಯಲಿದೆ ಮತ್ತು ಮೋದಿ ಅದರಲ್ಲಿ ಭಾಗವಹಿಸಲಿದ್ದಾರೆ. ಆದರೆ ನೈಸ್ನಲ್ಲಿ ಉದ್ಘಾಟಿಸಿದ್ದು ಅದಲ್ಲ. ಸೊ ಅದಕ್ಕೆ ಆಪ್ಷನ್ ಎ ಕೂಡ ತಪ್ಪು. ಆಪ್ಷನ್ ಸಿ ಅದು ಇಂಡೋ ಫ್ರೆಂಚ್ ಡಿಫೆನ್ಸ್ ಎಕ್ಸ್ಪೋ. ಇದು ತಪ್ಪಾದ ಉತ್ತರ. ಯಾಕೆ? ಇದು ರಕ್ಷಣಾ ಸಹಕಾರದ ಬಗ್ಗೆ ಚರ್ಚೆ ಆಗಿದೆ, ಆದರೆ ಈ ಹೆಸರಿನ ಯಾವುದೇ ಎಕ್ಸ್ಪೋಸ್ ನೈಸ್ನಲ್ಲಿ ಉದ್ಘಾಟನೆಯಾಗಿಲ್ಲ. ಸೊ ಅದಕ್ಕೆ ಆಪ್ಷನ್ ಸಿ ಕೂಡ ತಪ್ಪಾಗಿದೆ. ಇನ್ನು ಆಪ್ಷನ್ ಡಿ ಯಾಕೆ ತಪ್ಪು ಅಂದ್ರೆ ಹಾರಿಸಾನ್ 2047 ರೋಡ್ ಮ್ಯಾಪ್ ತಪ್ಪಾಗಿದೆ. ಯಾಕೆ? ಹಾರಿಸಾನ್ 2047 ರೋಡ್ ಮ್ಯಾಪ್ನ ಪ್ರಗತಿಯನ್ನು ಇಬ್ಬರು ನಾಯಕರು ಪರಿಶೀಲಿಸಿದರು. ಇದು ಈಗಾಗಲೇ ಅಸ್ತಿತ್ವದಲ್ಲಿರುವ ಚೌಕಟ್ಟು, ಹೊಸದಾಗಿ ಉದ್ಘಾಟಿಸಿದ ಕಾರ್ಯಕ್ರಮವಲ್ಲ. ಸೊ ಅದಕ್ಕೆ ಆಪ್ಷನ್ ಡಿ ಕೂಡ ತಪ್ಪಾಗಿದೆ. ಇನ್ನು ಫ್ರಾನ್ಸ್ ಬಗ್ಗೆ ನಾವು ನೋಡೋದಾದ್ರೆ ಇದು ಲೊಕೇಶನ್ಸ್ ಬರುತ್ತೆ. ಇಟ್ ಈಸ್ ದ ಕಂಟ್ರಿ ಲೊಕೇಟೆಡ್ ಇನ್ ನಾರ್ತ್ ವೆಸ್ಟ್ ಯುರೋಪ್ ಅಲ್ಲಿ ಲೊಕೇಟ್ ಆಗಿರೋದು. ಇನ್ನು ಬಾರ್ಡರಿಂಗ್ ಕಂಟ್ರೀಸ್ ಯಾವ್ದ್ಯಾವ್ದಿದೆ ಅಂದ್ರೆ 7 ಬಾರ್ಡರಿಂಗ್ ಕಂಟ್ರೀಸ್ ಇದೆ ಫ್ರಾನ್ಸ್ಗೆ. ಯಾವ್ದಾದ್ರು ಬೆಲ್ಜಿಯಂ, ಲುಕ್ಸಿಬೋರ್ಗ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಇಟಾಲಿ, ಸ್ಪೇನ್ ಮತ್ತೆ ಆಂಡೋರಾ. ಇದಿಷ್ಟು 7 ಕಂಟ್ರೀಸ್ ಬಾರ್ಡರಿಂಗ್ ಕಂಟ್ರೀಸ್ ಫ್ರಾನ್ಸ್ ಆಗಿರುತ್ತೆ. ಇನ್ನು ವಾಟರ್ ಬಾಡೀಸ್ ಯಾವ್ದಾದ್ರು ಅಂದ್ರೆ ಇಟ್ ಇಸ್ ಬೌಂಡೆಡ್ ಬೈ ದ ಬೇ ಆಫ್ ಬೆಸ್ಕೈ. ಅದ್ರ ಮೀನ್ಸ್ ಅದು ನಾರ್ತ್ ಅಟ್ಲಾಂಟಿಕ್ ಅಲ್ಲಿ ಸೈಡ್, ಆ ಸೈಡ್ ಇರುತ್ತೆ. ಇನ್ ದ ವೆಸ್ಟ್ ಸೈಡ್ ಇದೆ ಅದು. ಬೈ ದ ಇಂಗ್ಲಿಷ್ ಚಾನಲ್ ಇನ್ ದ ನಾರ್ತ್ ವೆಸ್ಟ್ ಅಂಡ್ ಬೈ ದ ಮೆಡಿಟರೇನಿಯನ್ ಸೀ ಇನ್ ದ ಸೌತ್ ಅಲ್ಲಿ ಇದೆ. It has 5 overseas regions, namely Guadeloupe, Guyane, La Réunion, Martinique and Mayotte. ಮತ್ತೆ ಫ್ರಾನ್ಸ್ ಕ್ಯಾಪಿಟಲ್ ಸಿಟಿ ಯಾವುದು ಅಂದ್ರೆ ಪ್ಯಾರಿಸ್ ಕ್ಯಾಪಿಟಲ್ ಸಿಟಿ. ಇನ್ನು ಜಾಗ್ರಫಿಕಲ್ ಫೀಚರ್ಸ್ ಆಫ್ ಫ್ರಾನ್ಸ್ ನೋಡೋದಾದ್ರೆ ಕ್ಲೈಮೇಟ್ ಇನ್ ಮೈನ್ಲ್ಯಾಂಡ್ ಫ್ರಾನ್ಸ್ ಇಸ್ ಟೆಂಪರೇಟ್ ವಿತ್ ಕ್ವೈಟ್ ಸಿಗ್ನಿಫಿಕೆಂಟ್ ರೀಜನಲ್ ಡಿಫ್ರೆನ್ಸ್ ಆಗಿರುತ್ತೆ. ಇನ್ನು ಮೇಜರ್ ರಿವರ್ಸ್ ಯಾವ್ದು ಅಂದ್ರೆ ಅಲ್ಲಿ ಹರಿಯುವಂಥದ್ದು ಲೋರಿ, ಅದು ಅಟ್ಲಾಂಟಿಕ್ ಓಷನ್ ಅಲ್ಲಿ ಡ್ರೈನ್ ಆಗುತ್ತೆ. ಇನ್ನು ಸೇನ್ ಇದು ಈ ಡ್ರೈನ್ಸ್ ಇಂಟು ದ ಇಂಗ್ಲಿಷ್ ಚಾನಲ್ಗೆ ಡ್ರೈನ್ ಆಗುತ್ತೆ. ಇದು ಸೇನ್ 2 ಮೇಜರ್ ರಿವರ್ಸ್ ಆಗಿರುತ್ತೆ. ಇನ್ನು ಮೇಜರ್ ಮೌಂಟೇನ್ಸ್ ಯಾವುದು ಅಂದ್ರೆ ಆಲ್ಪ್ಸ್, ಜೂರಾ ಮೌಂಟೇನ್ಸ್ ಮತ್ತೆ ಪೈರಿನೀಸ್. ಇದು ಆಲ್ಪ್ಸ್ ಸೌತ್ ಫ್ರಾನ್ಸ್ ಸೈಡ್ ಇರುತ್ತೆ. ಇನ್ನು ಜೋರಾ ಮೌಂಟೇನ್ಸ್ ಇದು ನಾರ್ತ್ ಆಫ್ ಆಲ್ಪ್ಸ್ ಸೈಡ್ ಇದೆ. ಇನ್ನು ಪೈರಿನೀಸ್ ಇದು ಫಾರ್ಮ್ಸ್ ದ ಬೌಂಡ್ರಿ ವಿತ್ ಸ್ಪೇನ್ಗೂ ಮತ್ತೆ ಫ್ರಾನ್ಸ್ಗೂ ಬಾರ್ಡರ್ ಆಗಿರುತ್ತೆ ಪೈರಿನೀಸ್. ಇನ್ನು ನ್ಯಾಚುರಲ್ ರಿಸೋರ್ಸಸ್ ಯಾವುದು ಅಂದ್ರೆ ಕೋಲು, ಐರನ್, ಬಾಕ್ಸೈಟ್, ಜಿಂಕ್, ಯುರೇನಿಯಂ, ಆಂಟಿಮೋನಿ, ಆರ್ಸೆನಿಕ್, ಪೊಟ್ಯಾಶು, ಫೀಲ್ಡ್ಸ್ಪಾರ್, ಫ್ಲೋರೆನ್ಸ್, ಜಿಪ್ಸಮ್. ಇದಿಷ್ಟು ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಅವೈಲೇಬಲ್ ಇರೋದು ಫ್ರಾನ್ಸ್ನಲ್ಲಿ. ಇನ್ನು 3ನೇ ಪ್ರಶ್ನೆ, ಜೂನ್ 2026ರಲ್ಲಿ ವರದಿಯಾದಂತೆ ಚಾಕೊಲೇಟ್ ಚೀಪ್ ಸಿ ಸ್ಟಾರ್ನ ತೋಳಿನ ತುದಿಯಲ್ಲಿರುವ ಶಂಕು ಆಕಾರದ ರಚನೆಗಳ ವಿಶೇಷತೆ ಏನು ಅಂತ ಹೇಳ್ತಿದೆ. ಆಪ್ಷನ್ಸ್ ಎ ಏನು ಹೇಳುತ್ತೆ? ಆಪ್ಷನ್ ಎ ಮತ್ತೆ ಬಿ ಸಿ ಡಿ ಏನು ಹೇಳುತ್ತೆ? ಆಪ್ಷನ್ ಎ ಏನು ಹೇಳುತ್ತೆ ನೋಡ್ತಾ, ಅವು ವಿಷಕಾರಿ ರಾಸಾಯನಿಕಗಳನ್ನು ಸ್ರವಿಸುತ್ತವೆ. ಇನ್ನು ಆಪ್ಷನ್ ಬಿ ಏನಿದೆ, ಇದು ಆಪ್ಟಿಕ್ ಫೈಬರ್ಗಳಂತೆ ಬೆಳಕನ್ನು ಸಂಗ್ರಹಿಸಿ ಕೇಂದ್ರೀಕರಿಸುತ್ತದೆ. ಇನ್ನು ಆಪ್ಷನ್ ಸಿ, ಅವು ಕಳೆದು ಹೋದ ತೋಳುಗಳನ್ನು ಮರುಸೃಷ್ಟಿಸಲು ಸಹಾಯ ಮಾಡುತ್ತದೆ. ಇನ್ನು ಆಪ್ಷನ್ ಡಿ, ಅವು ನೀರಿನ ತಾಪಮಾನವನ್ನು ಪತ್ತೆ ಮಾಡುತ್ತದೆ ಅಂತ ಹೇಳ್ತಿದೆ. ಸರಿಯಾದ ಉತ್ತರ, ಅವು ಆಪ್ಟಿಕಲ್ ಫೈಬರ್ಗಳಂತೆ ಬೆಳಕನ್ನು ಸಂಗ್ರಹಿಸಿ ಕೇಂದ್ರೀಕರಿಸುತ್ತವೆ.
ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಎ ಸಿ ಡಿ ಯಾಕೆ ತಪ್ಪು ಅಂತ ನೋಡೋದ. ಫಸ್ಟು ಕರೆಕ್ಟಾದ ಉತ್ತರ ಬಗ್ಗೆ ನೋಡೋದ. ಯಾವುದು ಆಪ್ಟಿಕಲ್ ಫೈಬರ್ಗಳತ್ತ ಬೆಳಕು. 14 ಜೂನ್ 2026ರ ಸಂಶೋಧನೆಯ ಪ್ರಕಾರ ತೋಳಿನ ತುದಿ ಶಂಕು ಆಕಾರದ ರಚನೆಗಳು ಆಪ್ಟಿಕ್ ಫೈಬರ್ಗಳಂತೆ 70% ಬೆಳಕನ್ನು ಹಾದು ಹೋಗಿಸಿ 3ರಷ್ಟು ಕೇಂದ್ರೀಕರಿಸುತ್ತದೆ. ಆದರೆ ಒಟ್ಟಾರೆ 120 ದೃಷ್ಟಿಯಿಂದ ಬೆಳಕನ್ನು 8ರಷ್ಟು ಪ್ರಕಾಶಮಾನಗೊಳಿಸುತ್ತವೆ. ಇದು ಇನ್ನು ಎ ಸಿ ಡಿ ಯಾಕೆ ತಪ್ಪು ಅಂದರೆ ಇದು ವಿಷಕಾರಿ ರಾಸಾಯನಿಕನ ಅಂತ ಆಪ್ಷನ್ ಎ ಹೇಳ್ತಾ ಇದೆ. ಅಂದರೆ ಅದು ತಪ್ಪು. ಯಾಕೆ? ಚಾಕ್ಲೇಟ್ ಚಿಪ್ಸ್ ಸಿ ಸ್ಟಾರ್ಗೆ ರಾಸಾಯನಿಕ ರಕ್ಷಣೆ ಇದೆ. ಆದರೆ ಜೂನ್ 2026ರ ಆವಿಷ್ಕಾರವು ವಿಷದ ಬಗ್ಗೆ ಅಲ್ಲ, ತೋಳುಗಳ ಮರುಸೃಷ್ಟಿ. ಸಿ ಸ್ಟಾರ್ಗಳು ಕಳೆದು ಹೋದ ತೋಳುಗಳನ್ನು ಮರುಸೃಷ್ಟಿಸಬಹುದು, ಆದರೆ ಈ ಶಂಕು ಆಕಾರದ ರಚನೆಗಳ ಕೆಲಸ ಅದಲ್ಲ. ಇನ್ನು ತಾಪಮಾನ ಪತ್ತೆ ಅಂದರೆ ಇದು ತಪ್ಪು. ರಚನೆಗಳ ಕೆಲಸ ಬೆಳಕನ್ನು ಸಂಗ್ರಹಿಸುವುದು, ತಾಪಮಾನದ ಪತ್ತೆ ಮಾಡುವುದಲ್ಲ. ಇದ್ರ ಬಗ್ಗೆ ಸ್ವಲ್ಪ ಡೀಪಾಗಿ ನೋಡೋದಾದ್ರೆ, ವಿಜ್ಞಾನಿಗಳು ಚಾಕ್ಲೇಟ್ ಚಿಪ್ಸ್ ಸಿ ಸ್ಟಾರ್ನಲ್ಲಿ ಅದ್ಭುತ ಬೆಳಕು ಸಂಗ್ರಹಿಸುವ ರಚನೆಯನ್ನು ಕಂಡುಹಿಡಿದಿದ್ದಾರೆ. ಚಾಕ್ಲೇಟ್ ಚಿಪ್ಸ್ ಸಿ ಸ್ಟಾರ್ ಆಲ್ಸೋ ನೋನ್ ಆಸ್ ಹಾರ್ನ್ ಸಿ ಸ್ಟಾರ್ ಅಂತ ಇನ್ನೊಂದು ಹೆಸರಾಗಿದೆ. ಇದೊಂದು ಸ್ಪೀಷೀಸ್. ಇದು ಹೈಲಿ ರೆಕಗ್ನೈಸಬಲ್ ಆರ್ನಮೆಂಟಲ್ ಸಿ ಸ್ಟಾರ್ ಆಗಿದೆ. ಇದಕ್ಕೆ ಸೈಂಟಿಫಿಕ್ ನೇಮು ಪ್ರೊಟೋರೆಸ್ಟರ್ ನೋಡೋಸಿಸ್. They are found in the warm, shallow water ಕಾಣಿಸುತ್ತೆ ಆಫ್ ದ ಇಂಡೋ-ಪೆಸಿಫಿಕ್ ರೀಜನ್ ಅಲ್ಲಿ, ಇನ್ಕ್ಲೂಡಿಂಗ್ ರೆಡ್ ಸಿ, ಇಂಡಿಯನ್ ಓಷನ್ ಮತ್ತು ವೆಸ್ಟರ್ನ್ ಪೆಸಿಫಿಕ್ ಓಷನ್ ಅಲ್ಲಿ ಇರುತ್ತೆ. ದೆ ಇನ್ಹ್ಯಾಬಿಟೆಡ್ ಕೋರಲ್ ರೀಫ್ಸ್, ಸ್ಯಾಂಡಿ ಲಾಗರ್ಸ್ ಆ್ಯಂಡ್ ಸೀ ಗ್ರಾಸ್ ಬೀಚ್, ಟಿಪಿಕಲಿ ಅಟ್ ಡೆಪ್ತ್ ಅಪ್ ಟು 30 meters. ಇನ್ನು ಪ್ರಶ್ನೆ 4, ಜೂನ್ 2026ರಲ್ಲಿ ಅಪಘಾತಕ್ಕೀಡಾದ AN-32 ವಿಮಾನದ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಎ, AN-32 ಅನ್ನು ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್ ಕಂಪನಿ ತಯಾರಿಸಿದೆ. ಆಪ್ಷನ್ ಬಿ, 13 ಜೂನ್ 2026ರಂದು ಜೊಹರ್ತ್ ವಾಯುನೆಲೆಯ ಇಳಿಯುವಾಗ AN-32 ಅಪಘಾತಕ್ಕೀಡಾಯಿತು. ಇನ್ನು ಆಪ್ಷನ್ ಸಿ ಏನು ಹೇಳುತ್ತೆ? AN-32 ಕೇವಲ 70 ಪ್ರಯಾಣಿಕರನ್ನು ಮಾತ್ರ ಸಾಗಿಸಬಲ್ಲದು. ಇನ್ನು ಆಪ್ಷನ್ ಡಿ ಏನು ಹೇಳುತ್ತೆ? AN-32 ಫ್ಲೀಟ್ ಅನ್ನು 2025ರಲ್ಲಿ ಸಂಪೂರ್ಣವಾಗಿ ಸೇವೆಯಿಂದ ತೆಗೆದುಹಾಕಲಾಗಿದೆ. ಇನ್ನು ಸರಿಯಾದ ಉತ್ತರ ಯಾವುದು? 13 ಜೂನ್ 2026ರಂದು ಜೊಹರ್ತ್ ವಾಯುನೆಲೆಯಲ್ಲಿ ಇಳಿಯುವಾಗ AN-32 ಅಪಘಾತಕ್ಕೀಡಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಕ್ಕೆ ರೈಟ್ ಆನ್ಸರು? ಇದು 13ನೇ ತಾರೀಕು ಜೂನ್ 2026ರಂದು ಬೆಳಿಗ್ಗೆ ಸುಮಾರು 10 ಗಂಟೆಗೆ AN-32 ವಿಮಾನವು ಜೊಹರ್ತ್ ವಾಯುನೆಲೆಯಲ್ಲಿ ಇಳಿಯುವಾಗ ಅಪಘಾತಕ್ಕೀಡಾಗಿ 5 ಸಿಬ್ಬಂದಿಗಳು ಮೃತಪಟ್ಟಿದ್ದಾರೆ. ಇನ್ನು ಆಪ್ಷನ್ ಎ ಆದ ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್ ಯಾಕೆ ತಪ್ಪು ಅಂದರೆ AN-32 ಸೋವಿಯತ್ ಒಕ್ಕೂಟದ ಆಂಟೊನೋವ್ ಕಂಪನಿಯಿಂದ ಅಭಿವೃದ್ಧಿಪಡಿಸಲಾದ ವಿಮಾನ ಆಗಿದೆ. ಇನ್ನು ಆಪ್ಷನ್ ಸಿ ಏನು? 20 ಪ್ರಯಾಣಿಕರು ಮಾತ್ರ. ಇದು ತಪ್ಪು. AN-32 ಅಲ್ಲಿ 50 ಪ್ರಯಾಣಿಕರು ಅಥವಾ 6.7 ಟನ್ ಸರಕು ಸಾಗಿಸಬಹುದು. ಇನ್ನು ಆಪ್ಷನ್ ಡಿ ಏನು ಹೇಳುತ್ತೆ? 2025ರಲ್ಲಿ ಸೇವೆಯಿಂದ ತೆಗೆದುಹಾಕಲಾಗಿದೆ. ಅದು ತಪ್ಪು. ಯಾಕೆ ಅಂದರೆ IAF ಇನ್ನು ಸುಮಾರು 100 AN-32 ವಿಮಾನಗಳನ್ನು ಬಳಸುತ್ತಿದೆ ಮತ್ತು C-295ನಿಂದ ಬದಲಾಯಿಸುವ ಪ್ರಕ್ರಿಯೆ ಇನ್ನೂ ಆರಂಭಿಕ ಹಂತದಲ್ಲಿದೆ. ಇದು AN-32 ಏರ್ಕ್ರಾಫ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ಈ AN-32 ಫುಲ್ ಫಾರ್ಮ್ ಏನು ಅಂದರೆ ಆಂಟೊನೋವ್ AN-32. ಇದೊಂದು ಸಾರ್ವಜನಿಕ ಒರಿಜಿನ್ ಟ್ವಿನ್ ಇಂಜಿನ್ ಟರ್ಬೋ ಪ್ರಾಪ್ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಆಗಿದೆ. ಇದು ನಾಟೋ
ನ್ಯಾಟೋ ರಿಪೋರ್ಟಿಂಗ್ ನೇಮ್ ಏನಂದರೆ ಕ್ಲೈನ್ ಅಂತ ಆಗಿದೆ. ಇಟ್ ಈಸ್ ನ್ಯಾಟೋ ರಿಪೋರ್ಟಿಂಗ್ ನೇಮ್ ಇಸ್ ಏನು ಅಂದರೆ ಕ್ಲೈನ್. ಇಟ್ ಈಸ್ ಡಿಸೈನ್ಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಬೈ Antonov Design Bureau of Ukraine, then parts of USSR. It was purchased by India from the USSR in 1984 ರಲ್ಲಿ ಇದು ಪರ್ಚೇಸ್ ಆಗಿರೋದು. The planes were specially customized to suit the IAF requirements. The IAF has a fleet of around 132 planes. It is designed to excel in extreme environments, functioning perfectly in high altitude airfields and hot tropical climates. ಮುಂದಿನ ಪ್ರಶ್ನೆ, ಫುಲ್ ಪ್ರಶಸ್ತಿ. ವುಲ್ಫ್ ಪ್ರಶಸ್ತಿ ಭೌತಶಾಸ್ತ್ರವನ್ನು ಪಡೆದ ಮೊದಲ ಭಾರತೀಯ ಮೊದಲ ವಿಜ್ಞಾನಿ ಯಾರು? ಆನ್ಸರ್ ಎ. ಆಪ್ಷನ್ಸ್ ನೋಡೋದಾದರೆ ಸಿ ವಿ ರಾಮನ್, ಜೈನೇಂದ್ರ ಕೆ ಜೈನ್, ಎಸ್ ಚಂದ್ರಶೇಖರ್, ಅಶೋಕ್ ಸೇನ್. ಸರಿಯಾದ ಉತ್ತರ ಜೈನೇಂದ್ರ ಕೆ ಜೈನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2025ರಲ್ಲಿ ಕಾಂಪೋಸೈಟ್ ಫಾರ್ಮಿಯನ್ಗಳ ಆವಿಷ್ಕಾರಕ್ಕಾಗಿ ವುಲ್ಫ್ ಪ್ರಶಸ್ತಿ ಭೌತಶಾಸ್ತ್ರ ಪಡೆದ ಮೊದಲ ಭಾರತೀಯ ಮೂಲದ ವ್ಯಕ್ತಿಯಾಗಿದ್ದಾರೆ. ಇವರು ಯಾರು? ಜೈನೇಂದ್ರ ಕೆ ಜೈನ್ ಅವರು. ಇನ್ನು ಎ ಸಿ ಡಿ ಯಾಕೆ ತಪ್ಪು ಅಂದರೆ ಆಪ್ಷನ್ ಎದಲ್ಲಿ ಯಾವ್ದು ಕೊಟ್ಟಿರೋದು ಸಿ ವಿ ರಾಮನ್. ಯಾಕೆ ತಪ್ಪು? ಸಿ ವಿ ರಾಮನ್ಗೆ 1930ರಲ್ಲಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದರು. ವುಲ್ಫ್ ಪ್ರಶಸ್ತಿ ಅಲ್ಲ. ವುಲ್ಫ್ ಪ್ರಶಸ್ತಿ 1978ರಲ್ಲಿ ಪ್ರಾರಂಭ ಆಗಿರೋದು. ಸೊ ಅದಕ್ಕೆ ಆಪ್ಷನ್ ಎ ಕೂಡ ತಪ್ಪಾಗಿದೆ. ಇನ್ನು ಆಪ್ಷನ್ ಸಿ ಯಾವುದು? ಎಸ್ ಚಂದ್ರಶೇಖರ್. ಇದು ಯಾಕೆ ತಪ್ಪು ಅಂದರೆ ಅವರು 1983ರಲ್ಲಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದರು. ಸೊ ಅದಕ್ಕೆ ಆಪ್ಷನ್ ಸಿ ಕೂಡ ತಪ್ಪಾಗಿದೆ. ಉತ್ತರ ಆಪ್ಷನ್ ಡಿ ಅಶೋಕ್ ಸೇನ್. ಯಾಕೆ ತಪ್ಪು ಅಂದರೆ ಅವರು ಸ್ಟ್ರಿಂಗ್ ಥಿಯರಿ ವಿಜ್ಞಾನಿ, ಆದರೆ ವುಲ್ಫ್ ಪ್ರಶಸ್ತಿ ಪಡೆದಿಲ್ಲ. ಸೊ ಅದಕ್ಕೆ ಆಪ್ಷನ್ ಡಿ ಕೂಡ ತಪ್ಪಾದ ಉತ್ತರ. ಇನ್ನು ಜೈನೇಂದ್ರ ಕೆ ಜೈನ್ ಅವ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇವರಿಗೆ ವುಲ್ಫ್ ಪ್ರಶಸ್ತಿ ಭೌತಶಾಸ್ತ್ರವನ್ನು ಪಡೆದ ಮೊದಲ ಭಾರತೀಯ ಮೂಲ ವಿಜ್ಞಾನಿಯಾಗಿದ್ದಾರೆ. ಪ್ರಶಸ್ತಿ ಆಗಿರೋದು 2025ರ ವುಲ್ಫ್ ಪ್ರಶಸ್ತಿ ಭೌತಶಾಸ್ತ್ರ. ಪ್ರದಾನ ಮಾಡಿದ್ದು ಯಾರು ಅಂದರೆ 18 ಜೂನ್ 2025ರಂದು ಜೆರುಸಲೆಮ್ನ ಸೆನೆಟ್ನಲ್ಲಿ ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹರ್ಜೋಗ್ ಅವರಿಂದ ಪ್ರದಾನ ಮಾಡಿರೋದು. ಇನ್ನು ಸಾಧನೆ ಅಂತ ನೋಡೋದಾದ್ರೆ ಕಾಂಪೋಸೈಟ್ ಫಾರ್ಮಿಯನ್ಗಳ ಆವಿಷ್ಕಾರಕ್ಕಾಗಿ ಇದು ಫ್ರ್ಯಾಕ್ಷನಲ್ ಕ್ವಾಂಟಮ್ ಹಾಲ್ ಎಫೆಕ್ಟ್ನ ತಿಳುವಳಿಕೆಯನ್ನು ಬದಲಿಸಾಯಿತು. ಮೊದಲಿಗರು ವುಲ್ಫ್ ಪ್ರಶಸ್ತಿ ಭೌತಶಾಸ್ತ್ರ ಪಡೆದ ಮೊದಲ ಭಾರತೀಯ ಮೂಲದ ವ್ಯಕ್ತಿಯಾಗಿದ್ದಾರೆ. ಇನ್ನು ಇವ್ರ ಹಿನ್ನೆಲೆ ನೋಡೋದಾದ್ರೆ ಇವರು ಮೂಲತಃ ರಾಜಸ್ಥಾನದ ಸಾಂಬರ್ನಲ್ಲಿ ಹುಟ್ಟಿದ ಜೈನ್. ಪ್ರಸ್ತುತ ಪೆನ್ಸಿಲ್ವೇನಿಯಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಎರ್ವಿನ್ ಡಬ್ಲ್ಯೂ ಮುಲ್ಲರ್ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದಾರೆ. ಇನ್ನು ಪ್ರಶ್ನೆ 6, ಕಾನ್ಕ್ವೆಸ್ಟ್ 2026 ಸಮರಾಭ್ಯಾಸ ಎಲ್ಲಿ ನಡೀತು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬೀಜಿಂಗ್ ಚೀನಾ, ಆಪ್ಷನ್ ಬಿ ಉಲಾನ್ ಬಾತರ್ ಮಂಗೋಲಿಯಾ, ಆಪ್ಷನ್ ಸಿ ನವದೆಹಲಿ ಭಾರತ, ಆಪ್ಷನ್ ಡಿ ಟೋಕಿಯೋ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಉಲಾನ್ ಬಾತರ್ ಮಂಗೋಲಿಯಾದಲ್ಲಿ ಕಾನ್ಕ್ವೆಸ್ಟ್ 2026 ಸಮರಾಭ್ಯಾಸ ನಡೆದಿರೋದು. ಅದ್ರ ಬಗ್ಗೆ ನೋಡೋದಾದ್ರೆ ಆವೃತ್ತಿ ಯಾ ಕಾನ್ಕ್ವೆಸ್ಟ್ 2026 ಮಂಗೋಲಿಯಾದ ರಾಜಧಾನಿ ಉಲಾನ್ ಬಾತರ್ನ ಫೈ ಹಿಲ್ಸ್ ತರಬೇತಿ ಪ್ರದೇಶದಲ್ಲಿ ಇದು ನಡೆದಿರೋದು. ಎ ಸಿ ಡಿ ಯಾಕೆ ತಪ್ಪು ಅಂದರೆ ಆಪ್ಷನ್ ಎ ಏನು ಬೀಜಿಂಗ್ ಚೈನಾ ಅಂತ ಕೊಟ್ಟಿದ್ದಾರೆ. ಕಾನ್ಕ್ವೆಸ್ಟ್ ಸಮರಾಭ್ಯಾಸ ಚೀನಾದಲ್ಲಿ ನಡೆಯೋದಿಲ್ಲ. ಇದು ಮಂಗೋಲಿಯಾ ಆತಿಥ್ಯ ವಹಿಸುವ ಸಮರಾಭ್ಯಾಸ ಆಗಿದೆ. ಸೊ ಅದಕ್ಕೆ ಆಪ್ಷನ್ ಎ ಬೀಜಿಂಗ್ ಕೂಡ ತಪ್ಪಾದ ಉತ್ತರ. ಇನ್ನು ನವದೆಹಲಿ ಭಾರತ ಅಂತ ಕೊಟ್ಟಿದ್ದಾರೆ. ಇದು ಭಾರತ ಈ ಸಮರಾಭ್ಯಾಸದಲ್ಲಿ ಭಾಗವಹಿಸುತ್ತದೆ, ಆದರೆ ಭಾರತದ ಆತಿಥ್ಯ ವಹಿಸುವುದಿಲ್ಲ. ಸೊ ಅದಕ್ಕೆ ಆಪ್ಷನ್ ಸಿ ಕೂಡ ತಪ್ಪಾದ ಉತ್ತರ. ಇನ್ನು ಆಪ್ಷನ್ ಡಿ ಏನು
ಟೋಕಿಯೋ, ಜಪಾನ್. ಈ ಸಮರಾಭ್ಯಾಸದಲ್ಲಿ ಭಾರತ ಭಾಗವಹಿಸಬಹುದು, ಆದರೆ ಸ್ಥಳ ಮಂಗೋಲಿಯಾದಲ್ಲಿ ನಡೆಯೋದು. ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಎಲ್ಲಿ ನಡೆದಿರೋದು ಈ ಸಮರಾಭ್ಯಾಸ ಅಂದ್ರೆ ಉಲಾನ್ ಬತಾರ್, ಮಂಗೋಲಿಯಾದಲ್ಲಿ ನಡೆದಿರೋದು. ಎಷ್ಟನೇ ಆವೃತ್ತಿ ಅಂದ್ರೆ ಇದು 23ನೇ ಆವೃತ್ತಿಯ ಬಹುರಾಷ್ಟ್ರೀಯ ಶಾಂತಿ ಪಾಲನಾ ಸಮರಾಭ್ಯಾಸ ಆಗಿರುತ್ತೆ. ಇನ್ನು ಭಾರತ 40 ಸೈನಿಕರ ತುಕಡಿ, ಜಾಟ್ ರೆಜಿಮೆಂಟ್ ಭಾಗವಹಿಸಿದೆ. ಇನ್ನು ಭಾಗವಹಿಸಿರುವ ಎಷ್ಟು ದೇಶಗಳು ಭಾಗವಹಿಸಿದೆ ಅಂದ್ರೆ 18 ದೇಶಗಳಿಂದ 1000ಕ್ಕೂ ಅಧಿಕ ಸೈನಿಕರು ಇದರಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಇದರ ಉದ್ದೇಶ ನೋಡೋದಾದ್ರೆ, ವಿಶ್ವಸಂಸ್ಥೆಯ ಅಧ್ಯಾಯ 7 ಅಡಿಯಲ್ಲಿ ಶಾಂತಿ ಬೆಂಬಲ ಕಾರ್ಯಾಚರಣೆಗಳಲ್ಲಿ ಜಂಟಿ ತರಬೇತಿ ಇದಾಗಿದೆ. ಇನ್ನು ಪ್ರಶ್ನೆ 7, 2026ರ ಜೂನ್ನಲ್ಲಿ ಇಂಡಿಯಾ ಎಐ ಮಿಷನ್ನ ಸಿಇಒ ಆಗಿ ಯಾರು ಅಧಿಕಾರ ವಹಿಸಿಕೊಂಡರು? ಆಪ್ಷನ್ಸ್ ನೋಡಿದಾಗ ಆಪ್ಷನ್ ಎ ಅಭಿಷೇಕ್ ಸಿಂಗ್, ಆಪ್ಷನ್ ಬಿ ಸೌರಭ್ ವಿಜಯ್, ಆಪ್ಷನ್ ಸಿ ಪ್ರಿಯಾಂಕ್ ಭಾರ್ತಿ, ಆಪ್ಷನ್ ಡಿ ಸುದೀಪ್ ಶ್ರೀವಾತ್ಸವ. ಸರಿಯಾದ ಉತ್ತರ ಸೌರಭ್ ವಿಜಯ್ ಇಸ್ ದ ರೈಟ್ ಆನ್ಸರ್. ಯಾಕೆ ಸೌರಭ್ ವಿಜಯ್ ಸರಿಯಾದ ಉತ್ತರ? ಜೂನ್ 5, 2026ರಂದು ಯುದಯ್ ಸಿಇಒ ಆಗಿ ಸೌರಭ್ ವಿಜಯ್ ಅವರು ಇಂಡಿಯಾ ಎಐ ಮಿಷನ್ನ ಸಿಇಒ ಆಗಿ ಹೆಚ್ಚುವರಿ ಹೊಣೆ ವಹಿಸಿಕೊಂಡರು. ಇನ್ನು ಅಭಿಷೇಕ್ ಸಿಂಗ್ ಯಾಕೆ ತಪ್ಪು ಅಂದ್ರೆ, ಅವರು ಹಿಂದಿನ ಸಿಇಒ ಏಪ್ರಿಲ್ 2026ರಲ್ಲಿ ಎನ್ಟಿಎ ಮಹಾನಿರ್ದೇಶಕರಾಗಿ ವರ್ಗಾವಣೆ ಆದರು. ಇನ್ನು ಆಪ್ಷನ್ ಸಿ ಯಾವ್ದು ಕೊಟ್ಟಿರೋದು ಪ್ರಿಯಾಂಕ್ ಭಾರ್ತಿ. ಇದು ಯಾಕೆ ತಪ್ಪು ಅಂದ್ರೆ, ಇವರು ಆನ್ಲೈನ್ ಗೇಮಿಂಗ್ ಅಥಾರಿಟಿನ ಅಧ್ಯಕ್ಷರಾಗಿ ನೇಮಕಗೊಂಡರು, ಎಐ ಮಿಷನ್ ಅಲ್ಲ. ಸೊ ಅದಕ್ಕೆ ಆಪ್ಷನ್ ಸಿ ಕೂಡ ತಪ್ಪು. ಇನ್ನು ಆಪ್ಷನ್ ಡಿ ಯಾವುದು ಸುದೀಪ್ ಶ್ರೀವಾಸ್ತವ. ಇದು ಯಾಕೆ ತಪ್ಪು ಅಂದ್ರೆ, ಇವರು ಇಂಡಿಯಾ ಎಐ ಮಿಷನ್ನ ಸಿಇಒ ಆಗಿ ಅಧಿಕಾರ ವಹಿಸಿಕೊಂಡ್ರು, ಸಿಇಒ ಅಲ್ಲ. ಸೊ ಅದಕ್ಕೆ ಆಪ್ಷನ್ ಡಿ ಕೂಡ ತಪ್ಪಾದ ಉತ್ತರ. ಇನ್ನು ಇದ್ರ ಬಗ್ಗೆ ಮುಖ್ಯ ಅಂಶಗಳು ನೋಡೋದಾದ್ರೆ, ಹೊಸ ಸಿಇಒ ಯಾರು ಅಂದ್ರೆ ಸೌರಭ್ ವಿಜಯ್ ಜೂನ್ 5, 2026ರಂದು ಅಧಿಕಾರ ವಹಿಸಿಕೊಂಡರು. ಈ ಹಿಂದಿನ ಸಿಇಒ ಯಾರು ಅಂದ್ರೆ ಅಭಿಷೇಕ್ ಸಿಂಗ್. ಇವರು ಏಪ್ರಿಲ್ 2026ರಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮಹಾನಿರ್ದೇಶಕರಾಗಿ ನೇಮಕಗೊಂಡ ಕಾರಣ ಹುದ್ದೆ ತೆರವು ಆಗಿದೆ. ಇನ್ನು ಹೆಚ್ಚುವರಿ ಹೊಣೆಗೋಸ್ಕರ ಸೌರಭ್ ವಿಜಯ್ ಅವರು ಈಗಾಗಲೇ ಆದ ಸಿಇಒ ಆಗಿ ಇಂಡಿಯಾ ಎಐ ಮಿಷನ್ನ ಹೆಚ್ಚುವರಿ ಹೊಣೆ ವಹಿಸಿಕೊಂಡಿದ್ದಾರೆ. ಇನ್ನು ಇಂಡಿಯಾ ಎಐ ಮಿಷನ್ 10,371 ಕೋಟಿ ರೂಪಾಯಿ ವೆಚ್ಚದ ಕೇಂದ್ರ ಸರ್ಕಾರದ ಯೋಜನೆ. 38,000ಕ್ಕೂ ಅಧಿಕ ಜಿಪಿಯು ಸ್ಥಾಪನೆಯಾಗಿದೆ. ಇನ್ನು 12 ಸ್ಮಾರ್ಟ್ ಆ್ಯಪ್ಗಳಿಗೆ 2,135 ಕೋಟಿ ನೆರವು ಕೂಡ ಮಾಡಿದ್ದಾರೆ. ಇನ್ನು ಸಿಒಒ ಸುದೀಪ್ ಶ್ರೀವಾಸ್ತವ ಜಂಟಿ ಕಾರ್ಯದರ್ಶಿಯಾಗಿ ಮಿ. ಹಿಟ್ವಾಯ್ ಅವರು ಸಿಇಒ ಆಗಿ ಅಧಿಕಾರ ವಹಿಸಿಕೊಂಡರು. ಇನ್ನು ಮುಂದಿನ ಪ್ರಶ್ನೆ, 2026ರ ವಿಶ್ವ ಪರಿಸರ ದಿನದಂದು ದೆಹಲಿಯಲ್ಲಿ ಎಷ್ಟು ನಮೋ ಆಕ್ಸಿಜನ್ ಪಾರ್ಕ್ಗಳನ್ನು ಉದ್ಘಾಟಿಸಿದರು? ಆಪ್ಷನ್ ಎ 8, ಆಪ್ಷನ್ ಬಿ 15, ಆಪ್ಷನ್ ಸಿ 18, ಆಪ್ಷನ್ ಡಿ 100 ಅಂತ ಹೇಳ್ತಿದೆ. ಯಾವುದು ಸರಿಯಾದ ಉತ್ತರ? ಎಷ್ಟು ಪಾರ್ಕ್ ಉದ್ಘಾಟಿಸಿದ್ರು ಆಕ್ಸಿಜನ್ ಪಾರ್ಕ್ ಅಂದ್ರೆ ಆಪ್ಷನ್ ಸಿ 18 ಪಾರ್ಕ್ಗಳನ್ನು ಉದ್ಘಾಟಿಸಿದ್ದಾರೆ. ಇದ್ರ ಬಗ್ಗೆ ನೋಡೋದಾದ್ರೆ, 5 ಜೂನ್ 2026ರಂದು ದೆಹಲಿ ಸಿಎಂ ರೇಖಾ ಗುಪ್ತಾ ಮತ್ತು ಕೇಂದ್ರ ಸಚಿವ ಭೂಪೇಂದರ್ ಯಾದವ್ 18 ನಮೋ ಆಕ್ಸಿಜನ್ ಪಾರ್ಕ್ಗಳನ್ನು ಉದ್ಘಾಟಿಸಿದರು. ಯಾರು ಉದ್ಘಾಟಿಸಿದರು? ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರು ಮತ್ತು ದೆಹಲಿ ಸಿಎಂ ರೇಖಾ ಗುಪ್ತಾರವರು 18 ನಮೋ ಆಕ್ಸಿಜನ್ ಪಾರ್ಕ್ಗಳನ್ನು ಉದ್ಘಾಟಿಸಿದ್ದಾರೆ. ಇನ್ನು ಆಪ್ಷನ್ ಎ 8 ಪಾರ್ಕ್ ಅಂತ ಕೊಟ್ಟಿದ್ದಾರೆ. 8 ಪಾರ್ಕ್ಗಳಲ್ಲ, 18 ಪಾರ್ಕ್ ಉದ್ಘಾಟಿಸಿದರು. ಇನ್ನು 15 ಲಕ್ಷ ಗಿಡ ನೆಡುವುದು ಗುರಿಯಾಗಿದೆ, ಆದರೆ ಪಾರ್ಕ್ಗಳ ಸಂಖ್ಯೆ 15 ಅಲ್ಲ. ಇನ್ನು 100 ಅಂತ ಕೊಟ್ಟಿದ್ದಾರೆ. 100 ಪಾರ್ಕ್ ಅಭಿವೃದ್ಧಿ ಪಡಿಸುವುದು ಭವಿಷ್ಯದ ಗುರಿಯಾಗಿರುವ 18 ಮಾತ್ರ.
ಗುರಿಯಾಗಿರುತ್ತೆ. ಸೊ ಅದಕ್ಕೆ ಎಲ್ಲ ಎ ಬಿ ಡಿ ತಪ್ಪು. ಆಪ್ಷನ್ ಸಿ 18 ಇಸ್ ದ ರೈಟ್ ಆನ್ಸರ್. ಇನ್ನು ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಉದ್ಘಾಟನೆ ಮಾಡಿರೋದು ಯಾವ ದಿನಾಂಕ 5 ಜೂನ್ 2026 ವಿಶ್ವ ಪರಿಸರ ದಿನದಂದು ದೆಹಲಿ ಸಿಎಂ ರೇಖಾ ಗುಪ್ತಾ ಮತ್ತು ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು ಉದ್ಘಾಟಿಸಿದರು. ಎಷ್ಟು ಪಾರ್ಕ್ಗಳು ಉದ್ಘಾಟಿಸಿದರು? ದೆಹಲಿಯಾದ್ಯಂತ 18 ನಮೋ ಆಕ್ಸಿಜನ್ ಪಾರ್ಕ್ಗಳಿಗೆ ಚಾಲನೆಯಾಗಿದೆ. ಇನ್ನು ಸ್ಥಳ ಮುಖ್ಯ ಕಾರ್ಯಕ್ರಮ ಮೈದಾನ್ ಗಡಿಯಲ್ಲಿ ನಡೆದಿತು. ಇನ್ನು 18 ಪಾರ್ಕ್ಗಳಿಗೆ 185.42 ಎಕರೆ ಜಾಗದಲ್ಲಿದೆ. ಇನ್ನು ಗುರಿ 2026ರಲ್ಲಿ 15 ಲಕ್ಷ ಮರ ಗಿಡ ನೆಡುವುದು. ಮುಂದಿನ ವರ್ಷಗಳಲ್ಲಿ 100ಕ್ಕೂ ಆಕ್ಸಿಜನ್ ಪಾರ್ಕ್ ಅಭಿವೃದ್ಧಿಯೇ ಗುರಿಯಾಗಿದೆ. ಇನ್ನು ಇದ್ರ ವಿಶೇಷತೆ ನೋಡೋದಾದ್ರೆ ಅರಳಿ, ಆಲ, ನೇರಳೆ ಮತ್ತು ಮಾವಿನಂತಹ ಸ್ಥಳೀಯ ಪ್ರಭೇದಗಳಿಗೆ ಆದ್ಯತೆ ನೀಡಲಾಗಿದೆ ಈ ಪಾರ್ಕಲ್ಲಿ. ಇನ್ನು ಜೈವಿಕ ವೈವಿಧ್ಯತೆ ಹೆಚ್ಚಿಸುವುದು, ಗಾಳಿ ಮಟ್ಟದ ಸುಧಾರಣೆ ಕೂಡ ಆಗುತ್ತೆ ಇದರಿಂದ. ಈ ಅಭಿಯಾನದ ಹೆಸರು ಏನು ಅಂದ್ರೆ ಏಕ್ ಪೇಡ ಮಾ ಕೆ ನಾಮ್ ಅಭಿಯಾನದಲ್ಲಿ ನಡೆಯಿತು. ಈ ಅಭಿಯಾನದ ಅಡಿಯಲ್ಲಿ ಈ ನಮೋ ಆಕ್ಸಿಜನ್ ಪಾರ್ಕ್ ನ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೊಡಿ. ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.